ಪಾಕ್ ಆಕ್ಯುಪೈಡ್ ನಾವೆಲ್ಲ ಹೊಡೆದು ತೆಗೆದುಬಿಟ್ಟು ಅಲ್ಲಿ ಟೆರರಿಸ್ಟ್ಗಳನ್ನು ಮತ್ತು ಹಾಗಾದ್ರೆ ಅದನ್ನ ಯಾಕೆ ನಿಮ್ಮ ಕೈಗೆ ತೊಳಿಲ್ಲ ಅಂತ ಇವತ್ತು ಪ್ರಶ್ನೆ ಮಾಡಿದರೆ ಏನು ಉತ್ತರ ಕೊಡ್ತಾರೆ ಇವರು? ಟ್ರಂಪ ನಾವು ಬ್ಯಾಡ ಅಂತ ಹೇಳ್ತಾರೆ. ಏನು ಹೇಳ್ತಾರೆ? ಅಲ್ಲಿ ಮೌನ ಆಗಿಬಿಡ್ತಾರೆ. ಹಂಗೆ ನೆಹರು ಅವರು ತಪ್ಪು ಮಾಡಿದ್ರು, ಅವ್ರು ಮೌನ ಆಗಿದ್ದಾರೆ. ತಪ್ಪು ಅನಿಸಿದವ್ರಿಗೂ ಕಾಂಗ್ರೆಸ್ ತಪ್ಪು ಅನಿಸಿದ, ಬಟ್ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ರೀ. ಯಾವ ಸಂದರ್ಭಗಳು ಹಂಗೆ ಇರ್ತದೆ, ತೊಗೊಂಡಿರ್ತಾರೆ ಡಿಸಿಷನ್. ಮತ್ತು ನಮ್ಮಲ್ಲಿ ಭಯೋತ್ಪಾದನೆ ಹುಟ್ಟೋದಕ್ಕೆ ಬರೀ ಇಂದಿರಾ ಒಬ್ಬರ ಕಾರಣ ಅಲ್ಲ, ನಾವು ಅನೇಕರ ಕಾರಣ. ಇವತ್ತಿನೂ ನಮ್ಮಲ್ಲಿ ಭಯೋತ್ಪಾದನೆ ಕಂಟ್ರೋಲ್ ಆಗಿಲ್ಲ, ಆಗಬೇಕಾಗಿತ್ತು. ಮೇಲೆ ಮತ್ತೆ ಅವ್ರು ನೀವು ನೋಡ್ತಾ ಇದ್ರಿ ಅಂದ್ರೆ ಆಯ್ತು ಅರ್ಥ. ನೀವು ಹೌದು 370 ತೆಗೆದ್ರೆ 8 ಅದಕ್ಕೆ ಹಾಕೈತಿ ಅಂತ ಹೇಳ್ತಿದ್ರಿ, ಮತ್ತೊಂದು 50 ಅಂತಿತ್ತು ಅದಕ್ಕೆ ಆಗ್ತದೆ ಅಂತ ಹೇಳ್ತಿದ್ರಿ. ಇವತ್ತೆಲ್ಲ ತೆಗಿತಾರ ನೀವು, ಯಾಕೆ ನಿಲ್ತಾ ಇಲ್ಲ? ಎಲ್ಲದಕ್ಕೂ ಉತ್ತರಗಳು ಒಂದೇ ರೀತಿ ಇರೋದಿಲ್ಲ. ಆವತ್ತು ಕಾಂಗ್ರೆಸ್ಗೆ ತಪ್ಪು ಮಾಡಿದರು, ಅದಕ್ಕೆ ನೋವು ಅನುಭವಿಸಿದ್ರು. ಇವತ್ತು ಅದನ್ನು ಹಳಿ ಗಾಯನ ಕೆಲವಿಗಿಂತಲೂ ಇವತ್ತು ನಮಗೆಲ್ಲರಿಗೂ ಉದ್ಯೋಗ ಬೇಕಾಗಿದೆ. ಇಡೀ ಆಲ್ ಓವರ್ ಇಂಡಿಯಾದಲ್ಲಿ ಯುವಕರಿಗೆ ಅದ್ರ ಬಗ್ಗೆ ಚಿಂತನೆ ಮಾಡಿರಿ. ಕೃಷಿಗೆ ಮಾರ್ಕೆಟ್ ಬೇಕಾಗಿದೆ, ಅದ್ರ ಬಗ್ಗೆ ಚಿಂತನೆ ಮಾಡಿರಿ. ಎಲ್ಲರಿಗೂ ಎಜುಕೇಷನ್ ಬೇಕಾಗಿದೆ ಫ್ರೀಯಾಗಿ. ಈ ಭಾಳ ಬಡತನ ಅದ, ಅಶಿಕ್ಷಿತನ ಅದ. ಎಲ್ಲರನ್ನೂ ಜಾಣರು ಮಾಡಬೇಕಾದ್ರೆ ಶಿಕ್ಷಣದ ಅದನ್ನು ಮಾಡಬೇಕಾಗಿದೆ. ಅದ್ರ ಬಗ್ಗೆ ಏನು ಮಾಡ್ತಾಯಿದ್ದೀರಿ ಮೋದಿಯವರ? ಅದು ನಿಮ್ಮ ಕೆಲಸ ಇವತ್ತು ಮಾಡಬೇಕಾಗಿದ್ದು ಅಂತ ಹೇಳ್ತಾ ಒಂದೇ ಮಾತು ನಮಗೆ ನಾವು ಮತ್ತೊಮ್ಮೆ ಸೆಲ್ಯೂಟ್ ಹಾಕ್ತಾ, ಒಳ್ಳೆಯ ಶ್ರೇಷ್ಠವಾದ ರಾಷ್ಟ್ರಗೀತೆ, ಅದರಲ್ಲಿ 2 ಮಾತಿಲ್ಲ. ಮೊದಲು 2 ಪ್ಯಾರದಲ್ಲೇ ಮೂರ್ತಿ ಪೂಜೆ ವಿವರಣೆ ಇಲ್ಲ, ಅದಕ್ಕೆ ಯಾವತ್ತೆಲ್ಲ ಒಪ್ಕೊಂಡಿದ್ರು. ನಂತರದಲ್ಲಿ ಮೂರ್ತಿ ಪೂಜೆ 2 ಪ್ಯಾರ ಸೇರಿದ ತಕ್ಷಣ ಅಸಹಜದ ಮುಸಲ್ಮಾನರು ಮೂರ್ತಿ ಪೂಜೆಗಿರಲ್ಲ, ನಿರಾಕಾರ ದೇವತೆಯಲ್ಲಿ ಪೂಜೆ ಮಾಡೋರು. ಇವಾಗ ಫೋಟೋ ಸಹಿತ ಅವರು ತೆಗಿಸೋದಿಲ್ಲ. ಅವ್ರಲ್ಲಿ ಅಷ್ಟು ಮಟ್ಟಿಗೆ ಕಟ್ಟರದಂಥ ಪರಿಸ್ಥಿತಿ. ಅವರು ವಿರೋಧ ಮಾಡಿದರು. ಅದನ್ನು ನೆಪ ಇಟ್ಕೊಂಡು ಅದು ಒಂದು ನೆಪ ಆಯಿತು. ಇಂಡಿಯಾ ಪಾಕಿಸ್ತಾನ ಆಗೋದಕ್ಕೆ ಅನೇಕ ಕಾರಣಗಳಿದ್ದಾವೆ ಅಂತ ಹೇಳ್ತಾ, ಕೇವಲ ಒಂದೇ ಮಾತರಮ್ಮದಿಂದನೇ ದೇಶ ಹೊಡಿತು. ಅದಕ್ಕೆ ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಇದು ಏನಪ್ಪ ಅಂದರೆ ಅಪರಾಧ ಸ್ಥಾನದಲ್ಲದ, ಅದರಿಂದ ಆಯ್ತು ಅಂತ ಹೇಳೋದ್ರಲ್ಲಿ ಯಾವುದೂ ಅರ್ಥ ಇಲ್ಲ. ಅವತ್ತು ಬ್ರಿಟಿಷರು ಬಲಿಷ್ಠರಿದ್ದರು, ತಮ್ಗೆ ಬೇಕಾದಂಗೆ ಮಾಡಿದರು, ದೇಶ ಒಡೆದು ಹೋದರು. ಇವತ್ತು ಟ್ರಂಪ್ ಇದ್ದಂಗೆ, ಟ್ರಂಪ್ಗಿಂತೂ ಗಟ್ಟಿಬಿಟ್ಟಿದ್ರು ಅವರು. ಸೂರ್ಯ ಮೂಲಕದ ಸಾಮ್ರಾಜ್ಯ ಬ್ರಿಟಿಷರ್ದಾಗಿತ್ತು, ಇದು ನಮ್ಮ ನೆನಪಿಲ್ಲ ಅಂತ ಹೇಳ್ತಾ. ಆದರೂ ಇವತ್ತು ಹಳೆಯ ನೋವುಗಳನ್ನ ಕೆಣಕೋಗಿಂತಲೂ ಹೊಸ ಬದುಕಿ ನಾವು ಏನು ಮಾಡಬೇಕಾಗಿದೆ, ಇದ್ದವ್ರ ಜೊತೆ ಹೆಂಗೆ ಕೂಡಿ ಹೋಗ್ಬೇಕಾಗಿದೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ರೆ ಭಾಳ ಯೋಗ್ಯ ಅಂತ ಮತ್ತೆ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಾರ್ದು. S60 ನ್ಯೂಸ್ ಅರ್ಥ ತಿಳಿಸಿ ಥರ ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.